ಸರ್ಕಾರಿ ಮತ್ತು ಅರೆ ಸರ್ಕಾರಿ ನೌಕರರ ಜಿಲ್ಲಾ ಘಟಕ ಕಲಬುರಗಿ ಅವರು ಕೂಡ ವೇದಿಕೆ ಮೇಲೆ ಆಗಮಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಪ್ರತಿಮೆಗೆ ನೆರವೇರಿಸತಕ್ಕಂತಹ ಪುಷ್ಪಾರ್ಚನೆ ಕಾರ್ಯಕ್ರಮದಲ್ಲಿ ಸರ್ವರು ಭಾಗವಹಿಸುವ ಮೂಲಕ ಈ ಒಂದು ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಬೇಕಾಗಿ ನಾನು ವೇದಿಕೆ ಪರವಾಗಿ ಅವರಿಗೆ ನಿಲ್ಲಿಸುತ್ತೇನೆ. ಜೊತೆಗೆ ವೇದಿಕೆ ಮೇಲಿರುವ ಸಸಿಗೆ ಜಲಧಾರೆಯನ್ನ ಅರ್ಪಿಸುವುದರ ಮೂಲಕ ಸಸಿಗೆ ಜಲಧಾರೆಯನ್ನು ಅರ್ಪಿಸುವ ಮೂಲಕ ಮಾನ್ಯ ಶಾಸಕರು ಕಾರ್ಯಕ್ರಮಕ್ಕೆ ಉದ್ಘಾಟನೆಯನ್ನ ನೆರವೇರಿಸಬೇಕಾಗಿ ನಾನು ಅವರಲ್ಲಿ ವಿನಂತಿಸುತ್ತೇನೆ. ಹಸಿರು ಕ್ರಾಂತಿಯ ಹರಿಕಾರರ ಜಯಂತ್ಯೋತ್ಸವ ಸಂದರ್ಭದಲ್ಲಿ ಹಸಿರೇ ಉಸಿರು ಎನ್ನುವಂತೆ ಆ ಸಂಕೇತದಲ್ಲಿ ಸಸಿಗೆ ಜಲಧಾರೆಯನ್ನು ಅರ್ಪಿಸುವ ಮೂಲಕ ನಮ್ಮೆಲ್ಲರ ನೆಚ್ಚಿನ ಹಾಗೂ ಜನಪ್ರಿಯ ಶಾಸಕರಾದಂತ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಪಾಟೀಲ್ ಸರ್ ಅವರು ಸಸಿಗೆ ಜಲಧಾರೆಯನ್ನು ಅರ್ಪಿಸುವ ಮೂಲಕ ಈ ಒಂದು ಜಯಂತ್ಯೋತ್ಸವ ಕಾರ್ಯಕ್ರಮಕ್ಕೆ ಚಾಲನೆಯನ್ನು ನೀಡಿದ್ದಾರೆ. ಜೋರಾದ ಚಪ್ಪಳೆ ಮೂಲಕ ವೇದಿಕೆ ಮುಂದುವರೆದಲ್ಲಿರುವ ಸರ್ವರು ಸಾಹೇಬರಿಗೆ ಧನ್ಯವಾದಗಳನ್ನು ಅರ್ಪಿಸುವ ಮೂಲಕ ಈಗ ನೇರವಾಗಿ ಉದ್ಘಾಟಕರ ನುಡಿಗಳನ್ನ ಈ ಒಂದು ಕಲಬುರಗಿ ಮಹಾನಗರ ಪಾಲಿಕೆ ನೌಕರರ ಕ್ಷೇಮಾಭಿವೃದ್ಧಿ ಸಂಘ ಹಾಗೂ ಪೌರ ಕಾರ್ಮಿಕರ ಮತ್ತು ವಾಹನ ಚಾಲಕರ ಲೋಡ್ಜರ್ ಮತ್ತು ಕ್ಲೀನರ್ಗಳ ಮಹಾ ಒಕ್ಕೂಟದ ವತಿಯಿಂದ ಇವತ್ತು ಮಹಾನಗರ ಪಾಲಿಕೆಯ ಆವರಣದಲ್ಲಿ ಈ ಸಮಾರಂಭವನ್ನು ಏರ್ಪಡಿಸಿದ್ದೇವೆ. ಇವತ್ತು ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಜಯಂತಿ. ಈ ಒಂದು ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರ್ತಕ್ಕಂಥ ಸಂಜೆ ಅವಿನಾಶ್ ಸಂಜೀವನವರು ಹಾಗೂ ಈ ಕಾರ್ಯಕ್ರಮಕ್ಕೆ ವೇದಿಕೆ ಮೇಲೆ ಇರ್ತಕ್ಕಂಥ ಗೌರವ ಅಧ್ಯಕ್ಷರು ಜಯಂತ್ಯೋತ್ಸವ ಸಮಿತಿ ರಾಜಪ್ಪ ಕಟ್ಟಿಮನಿಯವರು, ಅಜಯ್ ಕುಮಾರ್ ಅವರು, ಶ್ರೀಮತಿ ಶಶಿಕಲಾ ಅವರು, ಯಾಕೆ ಯಾರು ಬಂದಿದ್ದ ಹೆಸರೇ ಇಲ್ಲ ನಾನು. ಪ್ರಾಸ್ತಾವಿಕವಾಗಿ ನೋಡಿರ್ತಕ್ಕಂಥ ಕಾಶಿನಾಥ್ ಮುಖರ್ಜಿ ಅವರು ಮತ್ತು ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಮಾರುತಿ ಬೆಂಡ್ರೆ ಅವರು, ಪ್ರಸ್ತಾವಿಕ ಅನಿಲ್ಕುಮಾರ್ ಚಕ್ರವರು, ಶಿವಕುಮಾರ್ ಮುಡ್ಡಿ ಅವರು ಮತ್ತು ನಮ್ಮ ಉಪನ್ಯಾಸಕರಾಗಿ ಆಗಮಿಸಿರ್ತಕ್ಕಂಥ ಆತ್ಮೀಯ ಮಿತ್ರರು, ವೇದಿಕೆ ಮೇಲೆ ಇರ್ತಕ್ಕಂಥ ತವಡೆ ಆದಿಯಾಗಿ ಮುಡ್ಡಿ ಆದಿಯಾಗಿ ಬೆಳಂಗಿ ಅವರು ಎಲ್ಲ ನಮ್ಮ ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳೇ, ಇಲ್ಲಿ ನಡೆದಿರ್ತಕ್ಕಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರ ಅಭಿಮಾನಿ ಬಂಧುಗಳೇ ಮತ್ತು ಮಾಧ್ಯಮದ ಎಲ್ಲ ಮಿತ್ರರೇ, ಬಹಳ ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ನಾವೆಲ್ಲ ಭಾಗವಹಿಸಿದ್ದೀವಿ. ಯಾಕಂದ್ರೆ ಇವತ್ತು ನಮ್ಮ ಭಾರತ ದೇಶದಲ್ಲಿ ಅಪ್ರತಿಮ ವ್ಯಕ್ತಿತ್ವವನ್ನು ಹೊಂದಿರತಕ್ಕಂಥ ಕೆಲವು ಜನರಲ್ಲಿ ಬಾಬು ಜಗಜೀವನ್ ಕೂಡ ಒಬ್ರು. ಬಹಳಷ್ಟು ಜನ ಇತಿಹಾಸ ಇರ್ತದೆ, ಆದರೆ ಈ ದೇಶಕ್ಕೆ ಸ್ವತಂತ್ರ ಪೂರ್ವದಲ್ಲಿ ಸ್ವತಂತ್ರ ಸಂಗ್ರಾಮದ ಹೋರಾಟದಲ್ಲಿ ಭಾಗವಹಿಸಿ ಅನೇಕ ತೊಂದರೆಗಳನ್ನು ಅನುಭವಿಸಿ ಸ್ವತಂತ್ರದ ನಂತರ ಕೂಡ ಬಿಹಾರ್ ರಾಜ್ಯದಲ್ಲಿ ವಿಧಾನಸಭೆಯ ಸದಸ್ಯರಾಗಿ ಇವತ್ತು ನಮ್ಮ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರವರು ಅಸ್ಪೃಶ್ಯರ ನಿವಾರಣೆ ಬಗ್ಗೆ ಹೋರಾಟ, ಸ್ವತಂತ್ರ ಪೂರ್ವ ಮತ್ತು ಸ್ವಾತಂತ್ರ್ಯದ ನಂತರದಲ್ಲಿ ರಾಜಕಾರಣದಲ್ಲಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ರ ಮುಖ್ಯ ಪಾತ್ರ. ದೇಶದಲ್ಲಿ ಬೆಳೆದುಕೊಂಡು ಬಂದಿರತಕ್ಕಂಥ ಒಂದು ಪದ್ಧತಿ, ಮೇಲು ಕೀಳು ತಾರತಮ್ಯ, ಜಾತಿ ಪದ್ಧತಿ, ಅಸ್ಪೃಶ್ಯತೆ ಎಲ್ಲ ಮನೆಗಳನ್ನು ತೊಡೆದು ಹಾಕ್ತಕ್ಕಂಥ ವ್ಯಕ್ತಿಗಳಲ್ಲಿ ನೀಲಕಂಠ ಮುನಿಗೆಯವರು ಕೆಪಿಸಿಸಿ ಸದಸ್ಯರು ಬರ್ತಾ ಇದ್ದಾರೆ, ರಾಜಶೇಖರ್ ಹಡಗಿಲ್ ಅವರು ಬರ್ತಾ ಇದ್ದಾರೆ ಮತ್ತು ಅವ್ರ ಜೊತೆಗೆ ಬಂದಿರತಕ್ಕಂಥ ಎಲ್ಲ ಅತಿಥಿಗಳನ್ನ ತಮ್ಮೆಲ್ಲರ ಪರವಾಗಿ ಹಾರ್ದಿಕವಾಗಿ ಸ್ವಾಗತವನ್ನು ಬಯಸ್ತೇನೆ. ಇವರೆಲ್ಲರ ಕೆಲವರು ಬಂದು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಪಂಡಿತ್ ಜವಾಹರ್ಲಾಲ್ ನೆಹರು ಅವರಾಗಿರ್ಬೋದು, ಪೂಜ್ಯ ಮಹಾತ್ಮ ಗಾಂಧೀಜಿಯವರಾಗಿರ್ಬೋದು, ಶ್ರೀಮತಿ ಇಂದಿರಾ ಗಾಂಧೀಜಿಯವರಾಗಿರ್ಬೋದು, ಅಂತ ಮಹಾನ್ ವ್ಯಕ್ತಿಗಳು ನಡೆದು ಬಂದ ದಾರಿ, ಅವರ ಹೋರಾಟದ ಮಾರ್ಗ ಇರ್ತಕ್ಕಂಥದ್ದು. ಇವೆಲ್ಲ ಜಯಂತಿ ಮಾಡ್ತಕ್ಕಂಥ ಉದ್ದೇಶ ಬರ್ತಕ್ಕಂಥ ಯುವಕರಿಗೆ, ಯುವ ಜನರಿಗೆ ಹಿಂದೆ ಮಾಡಿರ್ತಕ್ಕಂಥ ಕೆಲಸ, ಹಿಂದೆ ಮಾಡಿರ್ತಕ್ಕಂಥ ಇತಿಹಾಸ,
ಆಗಿ ಹೋಗಿರ್ತಕ್ಕಂಥ ಘಟನೆಗಳು, ಮಾಡಿರ್ತಕ್ಕಂಥ ಸಾಧನೆಗಳು ಈ ಪೀಳಿಗೆ ಗೊತ್ತಾಗಲಿ ಅಂತ ಹೇಳಿ ಇವತ್ತು ಇಂಥ ಕಾರ್ಯಕ್ರಮಗಳನ್ನ ನಾವು ಮಾಡ್ತಾ ಬಂದಿರತಕ್ಕಂಥದ್ದು ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಅದರಲ್ಲಿ ಡಾಕ್ಟರ್ ಬಾಬು ಜಗಜೀವನರಾಮರವರ ಕೊಡುಗೆ ಅಪಾರವಾಗಿರ್ತಕ್ಕಂಥ ಕೊಡುಗೆ. ಯಾಕಂದ್ರೆ ನಾನು ಬಹಳ ಸಲ ಹೇಳ್ತೇನೆ, ನಮ್ಮ ದೇಶದ ಪ್ರಧಾನಮಂತ್ರಿಗಳು ಹೊರದೇಶಕ್ಕೆ ಹೋದಾಗ ಭಿಕ್ಷುಕರ ದೇಶದ ಪ್ರಧಾನಮಂತ್ರಿ ಬಂದ್ರು ಅಂತಕ್ಕಂಥ ಮಾತನ್ನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿಗೆ ಬಾಬು ಜಗಜೀವನರಾಮ್ಗೆ ಬಂದಿರತಕ್ಕಂಥ ಸನ್ನಿವೇಶ. ಯಾಕಂದ್ರೆ ಪರಿಸ್ಥಿತಿ ಆಗಿತ್ತು ಈ ದೇಶದಲ್ಲಿ, ರೈತರು ಬೆಳೀತಕ್ಕಂಥ ಬೆಳೆ ಸಾಕಾಗ್ತಿರ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಅಮೆರಿಕದಿಂದ ಗೋಧಿ ಅಕ್ಕಿ ತಂದು ಉಣ್ತಕ್ಕಂಥ ಪರಿಸ್ಥಿತಿ ಇತ್ತು. ಅಂಥದ್ರಲ್ಲಿ ಏನು ಬಂದ್ರೆ ಡಾಕ್ಟರ್ ಬಾಬು ಜಗಜೀವನರಾಮ್ ಅವರಿಗೆ ಎಲ್ಲ ಜವಾಬ್ದಾರಿನ ಕೊಡ್ತಾರೆ ಶ್ರೀಮತಿ ಇಂದಿರಾ ಗಾಂಧಿ ಅವರು. ಈ ದೇಶದಲ್ಲಿ ನಾವು ಕೂಡ ಆಹಾರ ಧಾನ್ಯ ಉತ್ಪಾದನೆ ಮಾಡಬೇಕು, ಈ ರೈತರಿಗೆ ಬೇಕಾಗಿರ್ತಕ್ಕಂಥ ಸೌಲಭ್ಯಗಳನ್ನ ಒದಗಿಸಬೇಕು, ಅವರಿಗೆ ಬೀಜ ಗೊಬ್ಬರ ಮತ್ತು ರೈತರ ಹೊಲಕ್ಕೆ ನೀರು ಕೊಡ್ತಕ್ಕಂಥ ರೀತಿಯಲ್ಲಿ ದೊಡ್ಡ ದೊಡ್ಡ ಡ್ಯಾಮ್ಗಳ ಕಟ್ಟಡ ಹಾಕಬೇಕು, ರಾಸಾಯನಿಕ ಗೊಬ್ಬರಗಳ ಫ್ಯಾಕ್ಟರಿಗಳ ಹಾಕಬೇಕು, ಅನೇಕ ತರಹದ ಬೀಜ ರಸಗೊಬ್ಬರಗಳನ್ನು ಕೂಡ ವ್ಯವಸ್ಥೆ ಮಾಡಬೇಕಂತ ಹೇಳಿ ಒಂದು ವಿಷಯನ ಚರ್ಚೆ ಮಾಡಿ ಒಂದು ನಿರ್ಧಾರ ತೆಗೆದುಕೊಂಡು ಇಡೀ ದೇಶ ಏನಕ್ಕೆ ಬಂದ್ರೆ ಇವತ್ತು ಇಡೀ ವಿಶ್ವಕ್ಕೆ ಆಹಾರ ಧಾನ್ಯ ಕೊಡ್ತಕ್ಕಂಥ ಶಕ್ತಿ ನಮಗೆ ಕೊಟ್ಟಿದ್ದು ಡಾಕ್ಟರ್ ಬಾಬು ಜಗಜೀವನರಾಮ್ ಅವರು ಅಂತ. ಅದಕ್ಕಾಗಿ ಅವ್ರಿಗೆ ಹಸಿರು ಕ್ರಾಂತಿ ಹರಿಕಾರ ಅಂತ ಹೇಳಿ ಬಂದಿದ್ದು. ಸುಮ್ಮನೆ ಹಸಿರು ಕ್ರಾಂತಿ ಹರಿಕಾರ ಅಂತ ಯಾರಿಗೆ ಹೆಸರು ಬಿರುದು ಕೊಡಂಗಿಲ್ಲ. ಅದು ಇವತ್ತಿಗೂ ಕೂಡ 1970ರಲ್ಲಿ ದೇಶಕ್ಕೆ ಬರಗಾಲ ಬಿದ್ದಾಗ ಡಾಕ್ಟರ್ ಬಾಬು ಜಗಜೀವನರಾಮರು ಈ ದೇಶದಲ್ಲಿ ಉತ್ಪಾದನೆ ಮಾಡಿರ್ತಕ್ಕಂಥ ಆಹಾರ ಧಾನ್ಯವನ್ನ ಇಡೀ ಜಗತ್ತಿಗೆ ಕೊಟ್ಟು ಹೆಸರು ಮಾಡಿರ್ತಕ್ಕಂಥ ಪುಣ್ಯಾತ್ಮ. ರಕ್ಷಣಾ ಮಂತ್ರಿ ಆದಾಗ ಭಾರತ ಪಾಕಿಸ್ತಾನ ಯುದ್ಧ ನಡೆದಾಗ ಬಾಂಗ್ಲಾದೇಶನ ಕಾಪಾಡಿ ಅದಕ್ಕೆ ಸಾಹಿತ್ಯತೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ರಕ್ಷಣಾ ಮಂತ್ರಿ. ಕಾರ್ಮಿಕ ಮಂತ್ರಿಯಾಗಿ ಕೆಲಸ ಮಾಡಿದ್ದಾರೆ, ಅಂಚೆ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ರಕ್ಷಣಾ ಇಲಾಖೆ ಮಂತ್ರಿಯಾಗಿ ಕೆಲಸ ಮಾಡಿರ್ತಕ್ಕಂಥವ್ರು, ಅಗ್ರಿಕಲ್ಚರ್ ಮಿನಿಸ್ಟರ್ ಇವತ್ತು ದೇಶದಲ್ಲಿ ಯಾರೂ ಮಾಡದೇ ಇರತಕ್ಕಂಥ ರೀತಿಯಲ್ಲಿ ಇವತ್ತಿಗೂ ಕೂಡ ಅವರ ಹೆಸರು ಅಜರಾಮರವಾಗಿ ಉಳಿತಕ್ಕಂಥ ಕೆಲಸ ಮಾಡಿರ್ತಕ್ಕಂಥ ಪುಣ್ಯಾತ್ಮ ವ್ಯಕ್ತಿಯ ಸ್ಮರಣೆಯನ್ನ ಇವತ್ತು ನಾವೆಲ್ಲ ಮಾಡ್ತಾ ಇದ್ದೇವೆ. ನಾನು ಬೆಳಿಗ್ಗೆ ಒಂದು ಕಾರ್ಯಕ್ರಮಗಳಲ್ಲಿ ಹೇಳಿದೆ, ಬರೇ ಸಮಯ ಬಂದಾಗ ಈ ಜಯಂತಿಗಳು ಬಂದಾಗ ನಾವೆಲ್ಲ ಏನಪ್ಪ ಅಂದ್ರೆ ಮ್ಯಾಗ 50 ಮಂದಿ ತಳಗ 20 ಮಂದಿ ಇರ್ತೀವಿ. ಜಯಂತಿ ಅಂದ್ರೆ ಎಲ್ಲ ಜನರನ್ನ ಸೇರಿಸಿ ಬಾಬು ಜಗಜೀವನರಾಮ್ ಅವರು ಮಾಡಿರ್ತಕ್ಕಂಥ ಕೆಲಸ, ಕೊಟ್ಟಿರ್ತಕ್ಕಂಥ ಕೊಡುಗೆಗಳನ್ನ ನಮ್ಮ ಪ್ರವಚನಕಾರರಾಗಿ, ಸಂಯೋಜಕರಾಗಿ, ಕೆಲವು ಜನ ಉಪನ್ಯಾಸಕರಾಗಿ ಎಲ್ಲವನ್ನ ಅಧ್ಯಯನ ಮಾಡಿಕೊಂಡು ಬಂದು ಯುವ ಪೀಳಿಗೆಗೆ ತಿಳಿಸ್ತಕ್ಕಂಥ ಕೆಲಸ. ಅದಕ್ಕೋಸ್ಕರ ಜಾಸ್ತಿ ಏನಪ್ಪ ಅಂದ್ರೆ ಹೆಚ್ಚಿನ ಹೊತ್ತು ನಮ್ಮ ಪೌರ ಕಾರ್ಮಿಕರು ನೋಡ್ರಿ ಎಲ್ಲರೂ ಸೇರಿ ಮಹಾನಗರ ಪಾಲಿಕೆ, ಕ್ಷೇಮಾಭಿವೃದ್ಧಿ ಸಂಘದವರು, ಪೌರ ಕಾರ್ಮಿಕರು, ಕ್ಲೀನರ್ಸ್ಗಳು ಎಲ್ಲ ಒಕ್ಕೂಟದವರು ಸೇರಿ ಏನು ಬಾಬು ಜಗಜೀವನರಾಮರ ಜಯಂತಿ ಮಾಡ್ತಾ ಇದ್ದಲ್ಲ, ಬಹಳ ಸಂತೋಷದ ವಿಷಯ. ಎಲ್ಲರೂ ಸೇರಿ ಇಡೀ ಜಗತ್ತಿನ ಅವರಿಗೆ ನಮನವನ್ನ ಸಲ್ಲಿಸ್ತಕ್ಕಂಥ ಕೆಲಸ ಮಾಡಬೇಕು. ಯಾಕಂದ್ರೆ ದೇಶಕ್ಕೆ ಅಪಾರವಾಗಿರ್ತಕ್ಕಂಥ ಕೊಡುಗೆ ಕೊಟ್ಟಿದ್ದಾರೆ. ರೈತರು ಇವತ್ತು ಏನಾದರೂ ತಲೆ ಎತ್ತಿ ತಿರುಗಾಡುವಂತೆ ಮಾಡಿದ್ದಾದ್ರೆ ಡಾಕ್ಟರ್ ಬಾಬು ಜಗಜೀವನರಾಮರ ಪುಣ್ಯದಿಂದ. ಇದನ್ನ ಸ್ಮರಣೆ ಮಾಡಿಕೊಂಡು ಯಾವುದೇ ರೀತಿಯಿಂದ ಜಾತ್ಯತೀತವಾಗಿ ಪಕ್ಷಾತೀತವಾಗಿ ಎಲ್ಲ ಜನರು ಸೇರಿ ಮಾಡತಕ್ಕಂಥ ಕೆಲಸವನ್ನ ಇವತ್ತು ಪೌರ ಕಾರ್ಮಿಕರು ಎಲ್ಲರೂ ಸೇರಿ ಮಾಡಿದ್ದೀರಿ. ಏನು ಕೆಲವೇ ಜನರಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಆಗಿರ್ಬೋದು, ಅಣ್ಣ ಬಸವಣ್ಣವರಾಗಿರ್ಬೋದು, ಬುದ್ಧ ಆಗಿರ್ಬೋದು, ಈ ದೇಶಕ್ಕೆ ಮಹಾನ್ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥ ವ್ಯಕ್ತಿಗಳು. ಆದ ಕಾರಣ ಜಯಂತಿಯನ್ನು ಬಹಳ ಸಡಗರದಿಂದ ನಾನು ಇದರ ಸಭೆಯಲ್ಲಿ ಭಾಗವಹಿಸಿದ್ದೇನೆ. ನನ್ನ ಜಿಲ್ಲೆಯಲ್ಲಿ ಮೀಟಿಂಗ್ ನಡೆದಿತ್ತು. ಶಿವ ಮುಡ್ಡಿಯವರು ಅರ್ಜೆಂಟ್ ಎಲ್ಲ ರೆಡಿ ಆಗಿದೆ ಅಂತ ಹೇಳಿ ಬಂದು ಕರ್ಕೊಂಡು ಬಂದರು. ದಯಮಾಡಿ ಇಲ್ಲಿಂದ ಮತ್ತೆ ಅದಕ್ಕೆ ಹೋಗ್ತಾ ಇದ್ದೀನಿ, ಕ್ಷಮಿಸ್ಬೇಕು. ವೇದಿಕೆ ಮೇಲೆ ನಮ್ಮೆಲ್ಲ ನಾಯಕರುಗಳು ಕೂತಿದ್ದಾರೆ, ಮಾತನಾಡ್ತಾರೆ. ನಾವೆಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳಿ ನಾನು ಬಾಬು ಜಗಜೀವನರಾಮ್ ಜಯಂತಿ ಉತ್ಸವ ಎಲ್ಲರೂ ಶುಭವನ್ನು ಕೂಡ ನಾನು ಮಾತು ಮುಗಿಸ್ತೇನೆ. ಜಯ ಹಿಂದ್, ಜಯ ಕರ್ನಾಟಕ. ಮುಖ್ಯಮಂತ್ರಿಗಳ ವಿಡಿಯೋ ಕಾನ್ಫರೆನ್ಸ್ ಕಾರ್ಯಕ್ರಮದ ಮಧ್ಯೆಯೂ ಕೂಡ ತಮ್ಮ ಕಾರ್ಯಕ್ರಮವನ್ನು ಬರಿಗಟ್ಟಿ ನಮ್ಮೊಂದಿಗೆ ಬರು ಮಾಡಿಕೊಂಡು ಈ ಒಂದು ಕಾರ್ಯಕ್ರಮದ ಯಶಸ್ಸಿನಲ್ಲಿ ಪಾಲ್ಗೊಂಡಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಅಲ್ಲಂ ಪ್ರಭು ಅವರಿಗೆ ಮತ್ತೊಮ್ಮೆ ಜೋರಾದ ಚಪ್ಪಾಳೆ ಮೂಲಕ ಧನ್ಯವಾದಗಳನ್ನು ಅರ್ಪಿಸೋಣ.